ಹುತ್ತಕ್ಕೆ ಎಷ್ಟೇ ಮಳೆ ಹೋದ್ರೂ ಸಹ ಈ ಹುತ್ತ ಒಂದು ಸ್ವಲ್ಪನೂ ಸಹ ಅದು ಜರುಗದೆ ಅದೇ ರೀತಿ ಉದ್ಭವ ಆಗಿದೆ. ಮೇಲೆ ಪ್ರದಕ್ಷಿಣೆ ಹಾಕುತ್ತಾ ಇರುತ್ತೆ. ಅದೇ ಸಂದರ್ಭದಲ್ಲಿ ಸರ್ಪವು ನಾವಿಲ್ಲದಂಥ ಸಂದರ್ಭದಲ್ಲಿ ಇಲ್ಲಿ ಸಂಚಾರವಾಯ್ತಾ ಇರುತ್ತೆ ಈ ಜಾಗದಲ್ಲಿ. ಶನೀಶ್ವರ ದಿವ್ಯ ದೃಷ್ಟಿ ಬಿದ್ದರೆ ದಂಡಂ ದಶಗುಣಂ. ಕಪ್ಪು ವಸ್ತ್ರದ ಪ್ರಿಯನೇ ಬಂದ್ರೆ ಎಲ್ರಿಗೂ ಒಳ್ಳೇದೇ ಆಗುತ್ತೆ. ಅವರು ಬರ್ಬೇಕಷ್ಟೇ ಮನಸ್ಸು ಮಾಡಿ. ಚುನಾವಣೆಗೆ ನಿಂತಿದ್ದೆ, ನನಗೆ ಇಷ್ಟ ಇಲ್ಲ ಅಂದ್ರೂ ನಿಲ್ಸಿದ್ದಾರೆ ಭಗವಂತ. ಅದ್ರ ಹಿಂದಕ್ಕೆ ಬರಬಾರ್ದು, ಮುನ್ನಡೆ ಆಗ್ಬೇಕು ಅನ್ನೋದಂತೂ ಕೇಳ್ಕೊಂಡಿದ್ದು. ಒಂದು ಹಿಡಿ ಮಣ್ಣಿನಿಂದ ನಿಮ್ಮ ಭವಿಷ್ಯ ಬಯಲು. ಶಕ್ತಿಶಾಲಿನಿ ಅಲ್ವಾ, ನಾವು ಕಳಪೆ ಮಾಡಕ್ಕಾಯ್ತದ? ನನ್ನ ಅಪ್ಪನ ನಾವು ತರದಿಲ್ಲಾರುವೆ. ಲಕ್ಷ್ಮೀ ದೇವಿ ಸಮೇತ ನೆಲೆಸಿರುವಂತಹ ಏಕೈಕ ಕ್ಷೇತ್ರವಿದು. ಶನಿದೇವರ ಮಹಿಮೆಯ ಬಲ್ಲವರಾರೋ ಕಂಡವರಾರೋ. ಸಂತಾನ ಭಾಗ್ಯ ಇಲ್ಲ ಅನ್ನೋಂಥವ್ರಿಗೆ ಇಲ್ಲಿ 9 ವಾರಗಳು ವ್ರತ ಮಾಡಿ ಈ ಜಾಗದಲ್ಲಿ ಬಂದು ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡೋದ್ರಿಂದ ಅವ್ರಿಗೂ ಸಹ ಸಂತಾನ ಭಾಗ್ಯ ತುಂಬ ಬೇಗದಿಂದ ಸಂತಾನ ಭಾಗ್ಯ ಆಗುತ್ತೆ. ಕೋಮಾ ಸ್ಟೇಜ್ ಹೋಗಿದ್ದ ವ್ಯಕ್ತಿಯನ್ನ ಉಳಿಸಿದ ಸ್ವಾಮಿ. ಬಂದ ಕಡೆಗೆ ಎಲಿಮೆಂಟ್ ಹೊಡ್ಬಿಟ್ಟು 8 ದಿನ ನಾನು ಎಲ್ಲಿ ಅನ್ನತ ನನಗೆ ಗೊತ್ತೇ ಇಲ್ಲ. ಆಗ ಭಗವಂತ ನನ್ನ ನೇತ್ರಕ್ಕೆ ಬಂದು ನನಗೆ ಆರೋಗ್ಯ. ವಿ1 ಸುದ್ದಿ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಈಗಾಗಲೇ ಶನೀಶ್ವರ ಸ್ವಾಮಿಯ ಪವಾಡದ ಬಗ್ಗೆ ತಿಳಿಸಿದ್ದೇವೆ. ಅದರಲ್ಲಿ ಇದು ತುಂಬಾನೇ ವಿಶೇಷವಾದಂತಹ, ಹಾಗೆ ನೀವೆಲ್ಲೂ ಕೇಳಿರುವುದಿಲ್ಲ. ಶ್ರೀ ಲಕ್ಷ್ಮೀ ಶನೀಶ್ವರ ಸ್ವಾಮಿಯು ಹುಟ್ಟಿಗೆ ನೆಲೆಸಿರುವ ಅಂತಹ ಪುಣ್ಯ ಸ್ಥಳವಾಗಿದೆ. ಹೌದು ವೀಕ್ಷಕರೇ, ಇಲ್ಲಿನ ಭಕ್ತಾದಿಗಳು ಅವರ ಜೀವನದಲ್ಲಿ ನಡೆದಂತಹ ಘಟನೆಗಳನ್ನ ನಮ್ಮ ವಾಹಿನಿ ಮೂಲಕ ವ್ಯಕ್ತಪಡಿಸಿದ್ದಾರೆ. ಹಾಗೆ ಇಲ್ಲಿನ ಪವಾಡ ಏನೆಂದರೆ, ಮುಖ್ಯವಾಗಿ ನೀವೆಲ್ಲೂ ಕೇಳಿರುವುದಿಲ್ಲ. ಅದೇನಪ್ಪ ಅಂದ್ರೆ, ನಿಮ್ಮ ಮನೆಯಲ್ಲಿರುವ ಕಸ ಹಾಗೂ ನೀವು ನಡೆದಾಡುವ ಮಣ್ಣು ಕ್ಷೇತ್ರಕ್ಕೆ ತಗೊಂಡು ಹೋದ್ರೆ ಒಂದು ಪೇಪರ್ ಮೇಲೆ ಅದನ್ನ ಇಟ್ಟು ಆ ಮಣ್ಣನ್ನ ಉಜ್ಜಿದರೆ ಅದನ್ನ ವಿಶ್ವ ಗುರೂಜಿಯವರು ನೋಡಿ ಅದರಲ್ಲಿ ಏನು ಕಾಣಿಸುತ್ತದೆ ಎಂದು ಭಕ್ತಾದಿಗಳಿಗೆ ತಿಳಿಸುತ್ತಾರೆ. ಹಾಗೆ ಈ ಕ್ಷೇತ್ರದಲ್ಲಿ ಸರ್ಪ ಸಂಚಾರವಿದೆ. ನಮಸ್ತೆ ಗುರುಗಳೇ, ಈ ದೇವಸ್ಥಾನದಲ್ಲಿ ಮುಖ್ಯವಾಗಿ ಇಲ್ಲಿ ಸರ್ಪ ಸಂಚಾರ ಇದೆ. ಮತ್ತೆ ಇಲ್ಲಿ ಅಮ್ಮನವ್ರು ಹೇಗೆ ಬಂದು ನೆಲೆಗೊಂಡ್ರು, ಅದ್ರ ಬಗ್ಗೆ ವಿವರ ಕೊಡಿ. ಇಲ್ಲಿ ಅಮ್ಮನವರು, ಮಹಾಲಕ್ಷ್ಮಿ ಅಮ್ಮನವರು ಇಲ್ಲಿ ನೆಲೆಯಾಗಿರೋದು. ಇಲ್ಲಿ ಹುತ್ತದ ಮುಖಾಂತರ ಉದ್ಭವ ಆಯ್ತು ಅಂತ ಹೇಳಿದ್ರು. ಇಲ್ಲಿ ಪಕ್ಕದಲ್ಲಿ ಶನೇಶ್ವರ ಸ್ವಾಮಿ ಇದ್ದಾರೆ, ಮತ್ತು ಇಲ್ಲಿ ಮಹಾಲಕ್ಷ್ಮಿ ಉದ್ಭವ ಆಗಿದ್ದಾರೆ. ಇಲ್ಲಿ ಮನೆಯಿಂದ ಇಲ್ಲಿಗೆ ಹುತ್ತದ ಮುಖಾಂತರವಾಗಿ ಉದ್ಭವ ಆಯ್ತೀನಿ ಅಂತ ವಾಗ್ದಾನ ಕೊಟ್ಟಿದ್ರು. ಅದರಿಂದ ಇದೇ ಥರ ಹುತ್ತವಾಗಿ ಉದ್ಭವ ಆಗಿದ್ದಾರೆ. ಇಲ್ಲಿ ಮಹಾಲಕ್ಷ್ಮಿ ಅವರು ವಾಗ್ದಾನ ಕೊಟ್ಟಿದ್ರು ನಮಗೆ. ವಾಗ್ದಾನ ಕೊಟ್ಟಿದ ಮೇಲೆ ಯಾವ ಮುಖಾಂತರವಾಗಿ ಉದ್ಭವ ಆಯ್ತೀರಿ ಅಂತ ನಾವು ಅಲ್ಲಿ ಪ್ರಶ್ನಿಸಿದಾಗ ಹುತ್ತವಾಗಿ ಉದ್ಭವಿಸ್ತೀವಿ. ಈಗ ಎಲ್ಲ ಪ್ರತಿಯೊಬ್ಬರು ಒಂದು ಶಿಲೆ ಇಟ್ಟು ಪೂಜಿಸೋದು ಇದ್ದೇ ಇರುತ್ತೆ. ಆದರೆ ಇಲ್ಲಿ ಮಹಾಲಕ್ಷ್ಮಿ ಅವರು ಹುತ್ತವಾಗಿ ಉದ್ಭವಿಸೋದ್ರಿಂದ ಈ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಭೂಮಿಯಿಂದ ತಾನೇ ಮಹಾಲಕ್ಷ್ಮಿ ಅವರು ಉದ್ಭವಿಸಿರೋದ್ರಿಂದ ತುಂಬ ಇಲ್ಲಿ ಪವಾಡ ಇದೆ. ಇಲ್ಲಿ ಮಹಾಲಕ್ಷ್ಮಿ ಅವನವರು ಎಂಥ ಸಮಸ್ಯೆ ಇದ್ರೂ ಸಹ ಇಲ್ಲಿ ಬಗೆಹರಿಸ್ಕೊಡ್ತಾರೆ. ಪ್ರದಕ್ಷಿಣೆ ಹಾಕೋದ್ರಿಂದ ಇಲ್ಲಿ ತುಂಬ ಪವರ್ಫುಲ್ ಶಕ್ತಿ ಅವ್ರಿಗೆ ಹೊಮ್ಮುತ್ತೆ. ಸಂತಾನ ಭಾಗ್ಯವಾಗಲಿ ಮತ್ತು ಕಂಕಣ ಭಾಗ್ಯವಾಗಲಿ, ಪ್ರತಿಯೊಂದು ಕೋರ್ಟು ಕಚೇರಿ ಹಿಡಿದು ಪ್ರತಿಯೊಂದು ಸಮಸ್ಯೆಗಳು ಇಲ್ಲಿ ಬಗೆಹರಿಸ್ಕೊಡ್ತಾರೆ ಮಹಾಲಕ್ಷ್ಮಿ ಅವನವರು. ಅಂದರೆ ಈ ಸ್ಥಳದಲ್ಲಿ ಬಂದು ಕಂಕಣ ಭಾಗ್ಯ ಆಗದೋದ್ರಿಗೆ ಇಲ್ಲಿ ಬೆಲ್ಲದ ದೀಪ ಹಚ್ಚೋದ್ರಿಂದ ಮಹಾಲಕ್ಷ್ಮಿ ಅಮ್ಮನವರು ತುಂಬ ಕಂಕಣ ಭಾಗ್ಯ ಬೇಗ ಕಚ್ಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಸಂತಾನ ಭಾಗ್ಯ ಇಲ್ಲ ಅನ್ನೋಂಥವ್ರಿಗೆ ಇಲ್ಲಿ 9 ವಾರಗಳು ವ್ರತ ಮಾಡಿ ಈ ಜಾಗದಲ್ಲಿ ಬಂದು ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡೋದ್ರಿಂದ ಅವ್ರಿಗೂ ಸಹ ಸಂತಾನ ಭಾಗ್ಯ ತುಂಬ ಬೇಗದಿಂದ ಸಂತಾನ ಭಾಗ್ಯ ಆಗುತ್ತೆ. ಹೌದು, ಈ ಜಾಗದಲ್ಲಿ ಸರ್ಪದೋಷ ಇರುವಂಥವ್ರಿಗೆ ಮತ್ತು ಚರ್ಮದ ಸಮಸ್ಯೆ ಇರುವಂಥವ್ರಿಗೆ ಈ ಸ್ಥಳದಲ್ಲಿ ಬಂದು ಪ್ರದಕ್ಷಿಣೆ ಹಾಕಿ ಈ ಹುತ್ತದ ಮಣ್ಣು ತೊಗೊಂಡೋಗಿ ಲೇಪ ಹಾಕೋದ್ರಿಂದ ಅವ್ರಿಗೆ ಏನೇ ಸಮಸ್ಯೆ ಇದ್ರೂ ಸಹ ಇಲ್ಲಿ ಬಗೆಹರಿಯುತ್ತೆ. ನೀವೇ ನೋಡ್ಬೋದು, ಮಹಾಲಕ್ಷ್ಮಿ ಅಮ್ಮನವ್ರಿಗೆ ಕಂಕಣ ಭಾಗ್ಯ ಅಂದರೆ ಭಕ್ತರಿಗೆ ಕಂಕಣ ಭಾಗ್ಯ ಕೂಡು ಬರಬೇಕು ಅಂತ ಹೇಳಿದ್ರೆ ಅರಿಶಿಣ ಕೊಂಬೆಯನ್ನು ತಾಯಿ ಮಹಾಲಕ್ಷ್ಮಿ ಹುತ್ತದಕ್ಕೆ ಅದನ್ನು ಅರ್ಪಣೆ ಮಾಡಿ ಪ್ರದಕ್ಷಿಣೆ ಹಾಕಿ ಬೆಲ್ಲದ ದೀಪವನ್ನು ಹಚ್ಚೋದ್ರಿಂದ ಈ ಸ್ಥಳದಲ್ಲಿ ಅವ್ರಿಗೆ ಕಂಕಣ ಭಾಗ್ಯ ಬೇಗ ಕೂಡು ಬರುತ್ತೆ. ನಿಮ್ಮ ಭಾಗ ಬಂದು ಮಲೆನಾಡು. ಹೌದು, ವರ್ಷದಲ್ಲಿ 8 ತಿಂಗಳು ಮಳೆ ಇದ್ದೇ ಇರುತ್ತೆ. ಆದರೂ ಸಹ 6 ತಿಂಗಳಿಂದ ಹುತ್ತಕ್ಕೆ ಏನು ಆಗದಲೆ ಅಮ್ಮ ಉದ್ಭವ ಆದಾಗಿಂದ ಎಷ್ಟು ನೀಟಾಗಿ ಉದ್ಭವ ಆಗಿದ್ದಾರೆ ಅಂದರೆ ನಾವು ನೋಡ್ಬೋದು. ಲಿಂಗದ ರೂಪದಲ್ಲಿ ಕಾಣಿಸ್ತಾರೆ, ಸ್ವಾಮಿ ರೂಪದಲ್ಲಿ ಕಾಣಿಸ್ತಾರೆ.
ನಾನಾ ರೀತಿಯಲ್ಲಿ ಅಮ್ಮನವ್ರು ಕಾಣಿಸ್ತಾ ಇದ್ದಾರೆ. ಒಂಚೂರು ಏನು ಆಗದಲೇ ಇದೆ ಅಂದ್ರೆ ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರ ಗುರುಗಳೇ? ಅಂದ್ರೆ ಇಲ್ಲಿ ಬರುವಂತ ಭಕ್ತವಂತರಿಗೆ ಅವರವರ ಯಾವ ಮನಸ್ಥಿತಿ ಯಾವ ರೀತಿ ಇರುತ್ತೆ ಆ ರೀತಿ ಅಮ್ಮನವರು ಗೋಚರ ಆಯ್ತಾರೆ. ಮತ್ತೆ ಈ ಜಾಗದಲ್ಲಿ ಸರ್ಪ ಮತ್ತೆ ಗರುಡ ಸಂಚಾರ ಇದೆ. ಅಂದ್ರೆ ಇದು ದಿನನಿತ್ಯ ಸರ್ಪ ನಮಗೆ ಕಣ್ಣು ಕಾಣಿಸ್ತಾ ಹೋದ್ರೂ ಗರುಡ ದಿನನಿತ್ಯ ಇಲ್ಲಿ ಬಂದು ಗೋಪುರದ ಮೇಲೆ ಪ್ರದಕ್ಷಿಣೆ ಹಾಕುತ್ತಾ ಇರುತ್ತೆ. ಅದೇ ಸಂದರ್ಭದಲ್ಲಿ ಸರ್ಪವು ನಾವಿಲ್ಲದಂಥ ಸಂದರ್ಭದಲ್ಲಿ ಇಲ್ಲಿ ಸಂಚಾರವಾಯ್ತಾ ಇರುತ್ತೆ. ಈ ಜಾಗದಲ್ಲಿ ಹುತ್ತಕ್ಕೆ ಎಷ್ಟೇ ಮಳೆ ಹೋದ್ರೂ ಸಹ ಈ ಹುತ್ತ ಒಂದು ಸ್ವಲ್ಪನೂ ಸಹ ಅದು ಜರುಗದೆ ಅದೇ ರೀತಿ ಉದ್ಭವ ಆಗಿದೆ. ದೇವಸ್ಥಾನದ ಹಿಂಭಾಗ ತಡೆ ಸಹ ಹೊಡಿತೀರಾ? ಹೌದು. ಯಾವತ್ತಿನ ದಿನಗಳಲ್ಲಿ ತಡೆ ಹೊಡೆಯೋದು ಗುರುಗಳೇ? ಅಂದರೆ ಇಲ್ಲಿ ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ ಸ್ಥಾನದಲ್ಲಿ ಇಲ್ಲಿ ತಡೆ ಹೊಡಿತೀವಿ. ಗರುಡ ಏನು ನಾವು ನೋಡ್ತಾ ಇದ್ದೀವಿ ದೇವಸ್ಥಾನದ ಮೇಲ್ಗಡೆ ಭಾಗದಲ್ಲಿ ಕಾಣಿಸ್ತದ ಗುರುಗಳೇ? ಹೌದು, ಮೇಲ್ಭಾಗದಲ್ಲಿ ಗರುಡವು ಸಂಚಾರ ಆಯ್ತದೆ. ಅದು ಪ್ರತಿಯೊಬ್ಬರು ಸಹ ಭಕ್ತರು ನೋಡ್ಬೋದು. ಬೆಳಗ್ಗೆ ಪೂಜೆ ಸಮಯದಲ್ಲಿ ಗರುಡ ಪ್ರತ್ಯಕ್ಷ ಕಾಣಿಸುತ್ತೆ. ಹೌದು, ಬೆಳಗ್ಗೆ ಒಂದು 9 ಗಂಟೆಯಿಂದ ಹಿಡಿದು 3 ಗಂಟೆ ಒಳಭಾಗದಲ್ಲಿ ಗರುಡ ಇಲ್ಲಿ ಬಂದು ಸಂಚಾರ ಐತೆ. ಭಕ್ತವಂತರು ಪ್ರತಿಯೊಬ್ಬರು ಸಹ ನೋಡ್ಬೋದು. ಜಗನ್ಮಾತೆ ಲಕ್ಷ್ಮೀ ಸ್ವರೂಪಿಣಿ ಸರ್ಪದ ರೂಪದಲ್ಲಿ ಬಂದು ನೆಲೆಗೊಂಡಿದ್ದಾರೆ. ಇಲ್ಲಿ ಇಷ್ಟು ವಾರ ಅಂತ ದೀಪ ಹಚ್ಚಿದರೆ ನೀವು ಅಂದುಕೊಂಡದ್ದು ನೆರವೇರುತ್ತದೆ. ಹಾಗೆ ಇಲ್ಲಿನ ಭಕ್ತಾದಿಗಳ ನಂಬಿಕೆ ಕೂಡ ಹೀಗಿದೆ. ದೀಪ ಹಚ್ಚಿ ಪ್ರದಕ್ಷಿಣೆ ಹಾಕಿದರೆ ಸಾಕು, ನೀವು ಮನೆಗೆ ಹೋಗುವಷ್ಟರಲ್ಲಿ ಆ ಕೆಲಸ ನೆರವೇರಿರುತ್ತದೆ. ಶನಿ ಗ್ರಹದ ವಕ್ರದೃಷ್ಟಿ ಒಮ್ಮೆ ಒಂದು ರಾಶಿಯ ಮೇಲೆ ಬಿತ್ತು ಎಂದರೆ ಮುಗೀತು. ಆಮೇಲೆ ಅವರ ಏಳಿಗೆ ಅಂದುಕೊಂಡಷ್ಟು ಸುಲಭವಲ್ಲ. ಶನೇಶ್ವರ ಸ್ವಾಮಿಯನ್ನ ಕಪ್ಪು ಬಣ್ಣದವನಾಗಿದ್ದು ಅಂದವಾದ ಮುಖ ಹೊಂದಿದವನಾಗಿದ್ದು ಶನಿಯನ್ನು ನ್ಯಾಯಾಧಿಪತಿ ಎಂದು ಕರೆಯಲಾಗುತ್ತದೆ. ನವಗ್ರಹಗಳಿಗೆ ಅಧಿಪತಿಯಾಗಿರುವ ಶನೇಶ್ವರ ಸ್ವಾಮಿ ಶನಿ ಗ್ರಹವನ್ನ ಜ್ಯೋತಿಷ್ಯ ಶಾಸ್ತ್ರವು ನವಗ್ರಹಗಳ ರಕ್ಷಕ ಎಂದು ಹೇಳುತ್ತದೆ. ಶನೇಶ್ವರ ಕೇವಲ ಕೆಟ್ಟದ್ದನ್ನ ಮಾತ್ರ ಮಾಡುವುದಿಲ್ಲ, ಆತ ಒಳ್ಳೆಯದನ್ನು ಮಾಡುತ್ತಾನೆ. ಒಳ್ಳೆಯದು ಹಾಗೂ ಕೆಟ್ಟದ್ದು ಎರಡನ್ನೂ ಸಮಾನವಾಗಿ ನೀಡುವ ಏಕೈಕ ಗ್ರಹವೆಂದರೆ ಅದು ಶನಿ ಗ್ರಹ. ಇದೇ ಕಾರಣಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿಯನ್ನು ಅತ್ಯಂತ ಪ್ರಮುಖ ಗ್ರಹ ಎಂದು ಹೇಳಲಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿದೇವನ ಸಂಚಾರಕ್ಕೆ ಬಹಳ ಮಹತ್ವವಿದೆ. ಶನಿದೇವನ ಸಂಚಾರವು ಎಲ್ಲ 12 ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ. ಶನಿಯು ಕುಂಭ ರಾಶಿಯನ್ನು ಪ್ರವೇಶಿಸುತ್ತಿದ್ದಾನೆ. 30 ಸಂವತ್ಸರಗಳ ಬಳಿಕ ಶನಿಯು ತನ್ನದೇ ಆದ ಕುಂಭ ರಾಶಿಯಲ್ಲಿ ಇದ್ದಾನೆ. ಈ ಬಾರಿಯ ಶನಿ ಸಂಕ್ರಮಣದಿಂದ ಕೆಲವು ರಾಶಿಗಳಲ್ಲಿ ಜನಿಸಿದವರಿಗೆ ದೈಹಿಕ ಆರೋಗ್ಯದಲ್ಲಿ ಏರುಪೇರು, ಮಾನಸಿಕ ಅಸ್ವಸ್ಥತೆ ಕಂಡುಬರಲಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೇಳಿದ್ದಾರೆ. ಕೆಲವು ರಾಶಿಯಲ್ಲಿ ಜನಿಸಿದವರು ತಮ್ಮ ಕೋಪದಲ್ಲಿ ನಿಯಂತ್ರಣ ತಂದುಕೊಳ್ಳಬೇಕಿದೆ. ಏಕೆಂದರೆ ಇವರಿಗೆ ಇವರ ಕೋಪದಿಂದ ವೃತ್ತಿ ಜೀವನದಲ್ಲಿ ಕೇಡು ಉಂಟಾಗುವ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರಲಿದೆ. ಯಾವ ರಾಶಿಗಳಿಗೆ ಯಾವ ತರದ ಸಮಸ್ಯೆ ಇದೆಯೋ ಈ ಪ್ರಶ್ನೆಗಳ ಉತ್ತರ ನಿಮಗೆ ಬೇಕೆಂದರೆ ಈ ಕ್ಷೇತ್ರದಲ್ಲಿ ನಿಮಗೆ ಸಿಗುತ್ತದೆ. ಇಲ್ಲಿನ ಧರ್ಮದರ್ಶಿಗಳಾದ ವಿಶ್ವ ಗುರೂಜಿಯವರು ಈ ಕ್ಷೇತ್ರದ ಮಹಿಮೆ ಮಹತ್ವದ ಬಗ್ಗೆ ತಿಳಿಸಿದ್ದಾರೆ. ಹಾಗೆ ಇಲ್ಲಿ ಬಂದಂತಹ ಭಕ್ತಾದಿಗಳು ಸಹ ಕ್ಷೇತ್ರದ ಮಹಿಮೆ ಬಗ್ಗೆ ತಿಳಿಸಿದ್ದಾರೆ. ಮಿಸ್ ಮಾಡದೆ ವಿಡಿಯೋ ನೋಡಿ ಕ್ಷೇತ್ರದ ಮಹಿಮೆ ನಿಮಗೆ ತಿಳಿಯುವುದು. ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕಾಣುತ್ತಿರುವ ನಂಬರ್ ಅನ್ನು ಸಂಪರ್ಕಿಸಿ. ಸ್ಥಳ ಶ್ರೀ ಲಕ್ಷ್ಮೀ ಶನೇಶ್ವರ ಸ್ವಾಮಿ ದೇವಸ್ಥಾನ, ವಿಶ್ವ ಗುರೂಜಿ, ಮೈಸೂರು ಜಿಲ್ಲೆ, ಕುಶಾಲನಗರ, ದೊಡ್ಡ ಕಮರವಳ್ಳಿ ಗ್ರಾಮ. ಹೆಸರು ಪುಷ್ಪಲತಾ ಅಂತ, ದೊಡ್ಡ ಕಮರಳ್ಳಿ ಗ್ರಾಮ. ನಾವು ಈಗ ನಮ್ಮ ಪಾಪದು ಚೈನ್ ಕಳೆದು ಹೋಗದೆ ಅಂತ ಈಗ 3 ವಾರದಿಂದ ಬರ್ತಾ ಇದ್ದೀನಿ. ನಂಬಿಕೆ ನನ್ನ ಅಪ್ಪನ ಮೇಲೆ ಯಾವತ್ತೂ ನಂಬಿಕೆ. ಶಕ್ತಿ ಅವು ಶಕ್ತಿಶಾಲಿನೇ ಅಲ್ವಾ, ನಾವು ಕಳಪೆ ಮಾಡೋಕ್ಕಾಯ್ತದ ನನ್ನ ಅಪ್ಪನ ನಾವು ಯಾವ ಥರದಿಲ್ಲಾರುವೆ. ಎಲ್ಲ ಬರ್ತಾ ಇದ್ರಲ್ಲ, ಎಲ್ಲರಿಗೂ ಒಳ್ಳೇದಾಗದೆ ಅಂದ್ರಲ್ಲ, ಅದಕ್ಕೆ ನಾವು ಹೋಗ ನನ್ನ ಅಪ್ಪನ ಪಾದ ಸೇರೋಣ, ನಮಗೂ ಒಂದು ಒಳ್ಳೇದಾಯ್ತದೆ ಅಂತ ಬಂದಿದ್ದೀವಿ. ಬನ್ನಿ, ಇಲ್ಲಿ ಒಳ್ಳೇದಾಯ್ತದೆ, ಬಂದು ಆ ಸ್ವಾಮಿ ಸೇವೆ ಮಾಡಿ ಅಂತೀನಿ. ನಮಗೆ ಹಣಕಾಸು ಸ್ವಲ್ಪ ಸಮಸ್ಯೆ ಇತ್ತು, ಮತ್ತು ಎಲ್ಲ ಒಳ್ಳೆಯದಾಗಿದೆ. ಗಾಡಿ ತೊಗೊಂಡು ಈಗ ಒಂದು 6 ತಿಂಗಳಾಯಿತು. ಮತ್ತು ಲೇಬರ್ ಇತ್ತಿಲ್ಲ, ಲೇಬರ್ ಎಲ್ಲ ಬಂದಿದ್ದಾರೆ. ಇಲ್ಲಿ ಬಂದಮೇಲೆ ಒಳ್ಳೆಯದಾಗಿದೆ. ನನಗೆ ಅಂದರೆ ನನಗೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು. ನನಗೆ ಅರ್ಧ ಕಡೆ ಎದೆ ತುಂಬ ನೋವು ಬರ್ತಿತ್ತು. ಇಲ್ಲಿಂದ ಬಂದು ಫಲ ತಗೊಂಡು ಹೋದ್ಮೇಲೆ ಪರವಾಗಿಲ್ಲ, ಹುಷಾರಾಗಿದ್ದೀನಿ. ಅಂದರೆ ಎಲ್ಲ ನನಗೆ ಒಳ್ಳೇದಾಗ್ತಾನೇ ಇದೆ. ಅಂದರೆ ಇನ್ನು ಮುಂದೆನೂ ಹಂಗೆ ಒಳ್ಳೇದಾಗುತ್ತೆ ಅಂತ ನಂಬಿದ್ದೀನಿ. ಅವ್ರಿಗೆ ಏನು ಕಷ್ಟ ಅಂತ ಅಂದಮೇಲೆ ಈ ಸ್ಥಾನಕ್ಕೆ ಬಂದರೆ ಎಲ್ರಿಗೂ ಒಳ್ಳೇದೇ ಆಗುತ್ತೆ. ಅವರು ಬರ್ಬೇಕಷ್ಟೇ ಮನಸ್ಸು ಮಾಡಿ, ಒಂದು ಒಳ್ಳೆ ಮನಸ್ಸಿಂದ ಬಂದು ನನಗೆ ಕಷ್ಟದಲ್ಲಿ ಈ ಥರ ಇದೆ ಅಂತ ಬಂದು ಸ್ವಾಮಿಲಿ ಕೇಳ್ಕೊಂಡು ಹೋಗ್ಬೇಕು. ಅವರು
ಅವ್ರ ಮನೇಲೆ ಕೂತು ನನಗೆ ಏನು ಮಾಡಲಿಲ್ಲ ಭಗವಂತ ಅಂದರೆ ಅದಕ್ಕೆ ಏನು ಮಾಡೋಕ್ಕಾಗೋದಿಲ್ಲ. ಈ ಸನ್ನಿಧಿಗೆ ಬಂದು ಕೇಳ್ಕೊಂಡು ನನಗೆ ಈ ಥರ ಕಷ್ಟ ಇದೆ, ನನಗೆ ಪರಿಹಾರ ಮಾಡಪ್ಪ ಅಂತ ಹೇಳಬೇಕು ಅವರು. ಹಂಗೆ ಕೇಳ್ಕೊಂಡ್ರೆ ಎಲ್ಲ ಒಳ್ಳೇದು ಮಾಡ್ತಾನೆ ಭಗವಂತ. ಇನ್ನೇನು ನಮಗೆಲ್ಲ ಒಳ್ಳೇದಾಗಿದೆ ಸರ್. ನಮ್ಮ ಮಿಸ್ಸಸ್ಸು ಈಗ ಆಲ್ರೆಡಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಇಲ್ಲಿ ಬಂದ ಮೇಲೆ ಆಗಿದ್ದು ಹೆಬ್ಬಾಲೆ ಪಂಚಾಯತಿಲಿ. ಏನಂತ ಬೇಡ್ಕೊಂಡಿದ್ರೆ ಅಕ್ಕ ನೀವು? ನನಗೆ ಹಿಂಗೆ ಚುನಾವಣೆ ನಿಂತಿದ್ದೆ, ಆಗ ನಾನಂದ್ರೆ ನಿಲ್ತಿರ್ಲಿಲ್ಲ, ನಮ್ಮ ಮನೆಯವರೇ ಹೇಳಿ ನಿಲ್ಸಿದ್ರು. ಆಗ ಭಗವಂತಲ್ಲಿ ಹಿಂಗೆ ನನಗೆ ಇಷ್ಟ ಇಲ್ಲ ಅಂದ್ರೂ ನಿಲ್ಸಿದ್ದಾರೆ ಭಗವಂತ. ಅದರಲ್ಲಿ ಹಿಂದಕ್ಕೆ ಬರಬಾರ್ದು, ಮುನ್ನಡೆ ಆಗ್ಬೇಕು ಅನ್ನೋಂತೂ ಕೇಳ್ಕೊಂಡಿದ್ದು, ಹಂಗೆ ಆಗಿದೆ. ಜಾಗದಲ್ಲಿ ಏನು ಅಂತ ಹೇಳಿದ್ರೆ ವಿಳ್ಯದೆಲೆ ಮತ್ತೆ ವಿಳ್ಯದೆಲೆ ಕವಡೆ ಬಿಟ್ಟು ಅವ್ರ ಸಮಸ್ಯೆಗಳನ್ನು ವಿಚಾರಗಳನ್ನು ತಿಳಿಸಿ ಅವ್ರಿಗೆ ಸಮಸ್ಯೆ ಏನಾಗಿದೆ ಅದನ್ನು ತಿಳಿಸ್ಕೊಡ್ತೀವಿ. ಅದ್ರ ಮೇಲೆ ಅವ್ರ ಪರಿಹಾರಗಳನ್ನು ಮಾಡಿಕೊಂಡು ಅವ್ರ ಸಮಸ್ಯೆಗಳು ಬಗೆಹರಿಸ್ಕೊಳ್ಳುವಂಥದ್ದು. ಅಂದರೆ ಈ ವಿಳ್ಯದೆಲೆನ ಅವರೇ ತರಬೇಕು. ಅವರೇ ತಂದಂಥ ವಿಳ್ಯದೆಲೆನ ನೋಡಿ ಏನು ಸಮಸ್ಯೆ ಆಗಿದೆ ಅನ್ನೋದನ್ನು ಕವಡೆ ಮುಖಾಂತರ ಬಿಟ್ಟು ಅವ್ರ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ನಾವು ಉತ್ತರಗಳು ಕೊಡ್ತೀವಿ. ಮತ್ತು ಕಾಲಿನ ಧೂಳು ಮತ್ತು ಮನೆ ಸಮಸ್ಯೆ ಇದ್ದರೆ ಮನೆಯ ಧೂಳು ತಗೊಂಡ್ಬಂದು ಇದನ್ನು ಇಲ್ಲಿ ಪರಿಶೀಲನೆ ಮಾಡಿ ಅವರೇ ಸಹ ನೋಡ್ಬೋದು ಏನು ಸಮಸ್ಯೆ ಆಗಿದೆ ಅವ್ರ ಮನೆಗಳಲ್ಲಿ, ಅವ್ರಿಗೇನು ಸಮಸ್ಯೆ ಆಗಿದೆ, ಯಾವ ಮನುಷ್ಯನಿಗೆ ಈ ಥರ ಬಾಧೆಗಳು ಬಂದಿದ್ದೇವೆ, ಇಲ್ಲ ಹಾಸ್ಪಿಟ್ಲ್ ಸಮಸ್ಯೆನೋ ಇಲ್ಲ ಮಾಟ ಮಂತ್ರ ಸಮಸ್ಯೆನೋ ಏನು ಸಮಸ್ಯೆ ಆಗಿದೆ ಅಂತ ಪ್ರತಿಯೊಬ್ಬರು ಭಕ್ತರು ಸಹ ಆ ಮಣ್ಣು ತಗೊಬಂದ್ರೆ ನೋಡ್ಬೋದು. ಸಿದ್ದರಾಮೇಗೌಡ 8 ವರ್ಷದಿಂದ ನಾವು ಅನ್ಕೊಂಡಿದ್ದೆಲ್ಲ ಒಳ್ಳೇದಾಗಿದೆ. ಆಗಿಂದ ಉಳಿಸವ್ರೆ. ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು. ನಾನು 8 ದಿನ ನಾನು ಎಲ್ಲಿ ಅನ್ನೋ ನನಗೆ ಗೊತ್ತೇ ಇಲ್ಲ. ಆಗ ಭಗವಂತ ನನ್ನ ನೇತ್ರಕ್ಕೆ ಬಂದು ನನಗೆ ಆರೋಗ್ಯ ಆಯಾಸ ಕೊಟ್ಟರು. ಅಚ್ಚುಕಟ್ಟಾಗಿ ಕಾದವ್ರೆ, ಕಾಪಾಡವ್ರೆ. ರಥ ತಗೊಳ್ಳೋರು ಅವ್ರು ಹೇಳೇ ತಗೊಂಡಿದ್ದು. ನಾನು ಸುಮ್ಮನೆ ಮೌನವಾಗಿ ಕೂತಿದ್ದೆ. ರಥ ತಗೊಳ್ಳೋ ಜಾಗ್ರತೆ ಮಾಡ್ಕೊಳೋ, ಏನೋ ವಾಹನ ತಗೋಬೇಕು ಅಂತ ಜಾಗ್ರತೆ ತಗೊಂಡಿದ್ಯಲ್ಲ ಅಂತೂ. ಹೌದು ಸರ್ ಅಂದೆ. ಆಗ ತಗೋ, ನಾನಿದ್ದಾಗ ನಿನಗೇನೋ ಭಯ ಅಂತ. ಗಾಡಿ ತಗೊಂಡೆ, ಗಾಡಿ ಏನೂ ಆಗಿಲ್ಲ. ಈಗಲೂ ಗಾಡಿ ಚೆನ್ನಾಗಿದೆ, ಕನ್ನಡಿ ಮಾತ್ರ ಹೋಗೋದಷ್ಟೇ. ನನಗೆ ಶಾಖ ಬಿಟ್ಟಿದ್ದು, ಬಲ್ಲೆ ಕಡೆಗೆ ಎಲಿಮೆಂಟ್ ಹೊಡ್ಬಿಟ್ಟು. ಅಷ್ಟು ಬಿಟ್ರೆ ಕೋಮಕ್ಕೆ ಹೋಗಿ 8 ದಿನ ಏನು ಗೊತ್ತೇ ಇಲ್ಲ. ಹಿಂಗೆ ಲಕ್ಷ್ಮೀ ದೇವಿನೇ ಕಂಡಿದ್ದು ನೇತ್ರದಲ್ಲಿ. ಅವ್ರು ಯಾವ ರೀತಿ ಕಾಣಿಸ್ಕೊಂಡ್ರು ಅದೇ ರೀತಿ ನನ್ನ ಚೀಕರಣೆ ಮಾಡಿ 3 ತಿಂಗಳಿಗೆ ನನ್ನ ದೇಶನೇ ಬಳಸಕ್ಬಿಟ್ರು. 3 ತಿಂಗಳಿಗೆ ಚೆನ್ನಾಗಿದ್ದೀನಿ, ಏನು ತೊಂದರೆ ಇಲ್ಲ, ಆರೋಗ್ಯ ಆಯಸ್ಸು ಕರೆಕ್ಟಾಗಿ ಕೊಟ್ಟಾರೆ. ಆಪರೇಷನ್ ಮಾಡ್ಬೇಕು ಅಂದ್ರು, ಕಣ್ಣ ನೇತ್ರ ಆಪರೇಷನ್ ಮಾಡ್ಬೇಕು ಅಂದ್ರು ಮಡಿಕೇರಿಯಲ್ಲಿ. ಕಣ್ಣು ಹೋದ್ರು ನಾನು ಮಾಡ್ಸಿದ್ದಿಲ್ಲ ಅಂದೆ. ಅಂದ್ರೆ ವಾಕ್ಯ ಕೊಟ್ಟಿದ್ರು, ಆ ನೇತ್ರ ನಾನು ತಿರ್ಸ್ತೀನಿ ಹೋಗೋ ಅಂತವ. ಅದೇ ರೀತಿ ನೀಟಾಗಿ ಕಾಣ್ತದೆ ಈಗಲೂ. ಡಾಕ್ಟರ್ ಎಲ್ಲ ಆಪರೇಷನ್ ಮಾಡ್ಲೇಬೇಕು ಅಂತ ಬೆಂಗಳೂರಿಗೆ ತಿರ್ಗಾ ಬರ್ದಿರೋ. ಬೆಂಗಳೂರಿಂದ ಬಂದು ಮಡಿಕೇರಿ ಕರ್ಕೊಂಡು ಹೋದ್ರು ಸ್ಕ್ಯಾನಿಂಗ್ ಮಾಡ್ಸಕ್ಕೆ. ಮಡಿಕೇರಿಯಲ್ಲಿ ಬರೆದ್ರು ಕೆಂಪೇಗೌಡ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಅಂತ. ಕಣ್ಣು ಹೋದ್ರು ನಾನು ಹೋಗೋದಿಲ್ಲ ಬೆಂಗಳೂರಿಗೆ ಹಾಸ್ಪಿಟ್ಲಿಗೆ ಅಂತ ತೀರ್ಮಾನ ಮಾಡಿದೆ. ಅಷ್ಟಕ್ಕೆ ನಾನು ವಾಕ್ಯ ತಗೊಂಡೋಗಿದ್ದೆ ಬಂದೆ ಅಲೆಯಲ್ಲಿ. ನಿನ್ನ ಜ್ಯೋತಿ ನಾನು ಉರಿಸ್ತೀನಿ, ಹೋಗೋ ಹೆದರಬೇಡ ಅಂತ ಹೇಳಿತು. ಅದೇ ರೀತಿ ಚೆನ್ನಾಗಿ ಕಾಣ್ತದೆ. ಈಗ ಮಂಗಳೂರು ಗಂಟು ಬೈಕ್ ಕೊಡ್ಸಿದ್ದೀನಿ ಆಲಯ. ಇವಾಗ ಸ್ವಾಮಿ ಅನುಗ್ರಹದಿಂದ ಚೆನ್ನಾಗಿದೆ. ಆರೋಗ್ಯ ಎಲ್ಲ ಚೆನ್ನಾಗಿದೆ. ಅವ್ರವ್ರ ಕಷ್ಟ ಅವ್ರವ್ರೇ ಚೀಕರಣೆ ಮಾಡ್ಕೋಬೇಕಂದ್ರೆ ಭಗವಂತನ ಬೀಳ್ಬೇಕು. ಅವ್ರ ಪಾದ ಬಿದ್ದರೆ ದಾರಿ ತೋರ್ಸೋದವ್ರು. ಸುಮ್ಮನೆ ಮನೇಲಿ ಮೌನವಾಗಿ ಕೂತ್ಕೊಂಡ್ರೆ ದಾರಿ ತೋರ್ಸೋದಿಲ್ಲ ಅವರು. ಇಲ್ಲಿ ಬಂದು ಪಾದ ಬಿದ್ದರೆ ನಿನ್ನ ದಾರಿಲಿ ನಾನು ದಾರಿ ತೋರಿಸ್ತೀನಿ, ಆ ದಾರಿಲಿ ಹೋಗಪ್ಪ ಅಂತ ಹೇಳ್ತಾರೆ. ಹೊಟ್ಟಸ್ತಾಗ ನಾವು ಬಂದ್ಬಿಡೋದಲ್ಲ, ಹೊಟ್ಟೆ ತುಂಬಿದಾಗ ಬರ್ಬಿಡೋದು, ಹೊಟ್ಟಸ್ತಾಗ ಬರಬೇಕು. ಅದು ನೇಮ. ಹೊಟ್ಟೆ ತುಂಬೋದ್ರಲ್ಲಿ ಚೆನ್ನಾಗಿದ್ದೀನಿ ಅಂತ ಬರಂಗಲ್ಲ. ಹೊಟ್ಟಸ್ತಾಗ ಬಂದು ಭಗವಂತನ ಜಾಗ್ರತೆಯಾಗಿ ನೆನಿಬೇಕು. ಅದು ಖಂಡಿತ. ಅವ್ರು ಕೈ ಬಿಡೋದಿಲ್ಲ. ಹೌದು ಸರ್, ಚೆನ್ನಾಗಿದೆ. ನಾನು ಬೆಂಗಳೂರು ಹಾಸ್ಪಿಟ್ಲಿಂದ ಬಂದ ಮೇಲೆ ಹಸು ತಗೊಂಡೆ, ಬೋರ್ ಕೊರೆಸ್ದೆ, ಇಷ್ಟೆಲ್ಲ ಮಾಡಿದ್ದೀನಿ. ಅಷ್ಟು ದಾರಿ ಕೊಟ್ಟವ್ರೆ. ಮನೆಗೆ ಕೊಟ್ಟಿಗೆ ಮಾಡಿದ್ದೀನಿ ದನಗಳಿಗೆ. 3 ಲಕ್ಷ ರೂಪಾಯಿ ಕೆಲಸ ಅದರಲ್ಲೂ ಮಾಡಿದ್ದೀನಿ. ಅಷ್ಟು ಶಕ್ತಿ ಕೊಟ್ಟವ್ರೆ. ಹೌದು, ಏನೂ ತೊಂದರೆ ಇಲ್ಲ. ಅವರು ನಂಬ್ಕೊಂಡು ಜಾಗ್ರತೆಯಲ್ಲಿ ಶನಿವಾರ ಬುಧವಾರ ಚಿಕನ್ ಅಲ್ಲಿ ಮಟನ್ ಅಲ್ಲಿ ಸೇವನೆ ಮಾಡಬಾರ್ದು. ಅದು ಕಡ್ಡಾಯ. ಅದು ಮಾಡ್ದೇ ಅವ್ರನ್ನ ನೆಂದ್ರೆ ಯಾವುದೇ ಕಾರಣವರು ಕೈ ಬಿಡೋದಿಲ್ಲ. ಶನಿದೇವರ ಮಹಿಮೆಯ ಮಲ್ಲವರಾರೋ